ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಾನು ನಿಮಗೆ ಸಿಂಪಲ್ನಲ್ಲಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಸ್ಟವ್ ಹಚ್ಚದೇನೆ ಒಂದು ಸೂಪರ್ ಆಗಿರುವಂಥ ಮತ್ತು ಡಿಲಿಷಿಯಸ್ ಆಗಿರುವಂಥ ಒಂದು ಪ್ರೋಟೀನ್ ಲಡ್ಡು ರೆಸಿಪಿನ ಇವತ್ತು ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಈಸಿ ರೆಸಿಪಿ, ಎಷ್ಟು ಕ್ವಿಕ್ಕಾಗುತ್ತೆ ಮತ್ತು ಯಾರಿಗೆ ತಿನ್ನಲ್ಲ ಅನ್ನೋಂಗಿಲ್ಲ, ಅಷ್ಟು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಬಾಣ್ತಿರಿಗೆ, ಬಸ್ರಿಗೆ, ಮೆಚೂರಾದ ಹುಡುಗಿರಿಗೆ ನಮ್ಮ ಮನೆಯಲ್ಲಿ ನಮ್ಮ ಕಡೆ ಕೊಡ್ತಾರೆ. ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ, ನೀವು ತಿನ್ನಿ. ಇದನ್ನು ಯಾರಿಗೂ ಲಿಮಿಟ್ ಇಲ್ಲ, ಇವರೇ ತಿನ್ನಬೇಕು ಅವರೇ ಅಂತ ಎಲ್ಲರೂ ಕೂಡ ತಿನ್ಬೋದು. ಸೊ ಹೊರ್ಗಡೆ ತರೋ ಬದಲು ಜಸ್ಟ್ ಒಂದು ಕೊಬ್ಬರಿನಲ್ಲಿ ನಾವು ತುರಿದು ಮಾಡೋದ್ರಿಂದ ಸೊ ಮನೆ ಮಂದಿ ಎಲ್ಲ ಕೂತ್ಕೊಂಡು ಆರಾಮಾಗೆ ಹೊಟ್ಟೆ ತುಂಬಾ ತಿನ್ಬೋದು. ಅಷ್ಟು ಅದ್ಭುತವಾಗಿರುವಂಥ ಒಂದು ಪ್ರೋಟೀನ್ ಲಡ್ಡು ರೆಸಿಪಿನ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾಕೆಂದರೆ ಇಂಥವೆಲ್ಲ ನಿಮಗೆ ಬಹಳ ಕಮ್ಮಿ ರೆಸಿಪಿಗಳು, ಇದನ್ನೆಲ್ಲ ಮನೆಯಲ್ಲೇ ಇರ್ತವೆ, ಆರಾಮಾಗಿ ಮಾಡ್ಕೋಬೋದು. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಶುಗರ್ ಪೇಷಂಟ್ಗಳು ಕೂಡ ತಿನ್ಬೋದು, ಯಾಕಂದರೆ ಶುಗರ್ ಫ್ರೀ ಇರೋದ್ರಿಂದ. ಇದಕ್ಕೆ ಡೇಟ್ಸು ಮತ್ತು ದ್ರಾಕ್ಷಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ಸ್ವೀಟ್ ಅಂಶನ ಸೇರಿಸಿಲ್ಲ. ಸೊ ಅಷ್ಟು ಒಳ್ಳೆ ಫ್ಲೇವರ್ಫುಲ್ಲಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ. ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ಈ ಒಂದು ಲಡ್ಡು ತಿಂತಾ ಇದ್ದರೆ ಬಾಯಲ್ಲಿ ಖಂಡಿತ ಯಾರಿಗೂ ಇಷ್ಟಪಡಲ್ಲ ಅನ್ನಂಗಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು, ಎಷ್ಟೆಲ್ಲ ಹಾಕ್ಕೊಂಡು ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಆಗಲೇ ಆಗಿರುವಂಥ ಒಂದು ಡ್ರೈ ಫ್ರೂಟ್ಸ್ ಲಡ್ಡು. ಅದು ನಮ್ಮನೆ ಸ್ಟೈಲ್ನಲ್ಲಿ ನಿಮಗೆ ಹೇಳ್ದಾಗೇ ಸ್ಟಾರ್ಟಿಂಗಲ್ಲೇ ಅದಕ್ಕೆಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸು ಅಂತ ಹೇಳಿದ್ನಲ್ಲ. ಸೊ ಅದೇ ರೀತಿಯಲ್ಲೇ ಅದ್ಭುತವಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಖಂಡಿತ ಇದೆಲ್ಲರೂ ಮನೇಲೂ ಇದ್ದೇ ಇರುತ್ತೆ, ಯಾರ ಮೇಲೂ ಇಲ್ಲ ಅಂತ ಏನು ಹೇಳೋ ಹಾಗೆ ಇಲ್ಲ. ಇಲ್ಲ ಅಂದ ಪಕ್ಷದಲ್ಲೂ ಕೂಡ ತೊಗೊಂಡು ಮಾಡ್ಬೋದು, ಅದಕ್ಕೇನು ಇರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ನೋಡಿ, ಮೊದಲಿಗೆ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಡ್ರೈ ಆಗಿರಬೇಕು, ಸ್ವಲ್ಪನೂ ಹಸಿ ಕೊಬ್ಬರಿ ಥರ ಇರಬಾರ್ದು. ಕೊಬ್ಬರಿ ಅಂದರೆ ಕೊಬ್ಬರಿನೇ ಆಗಿರಬೇಕು ಅದಕ್ಕೆ. ಸೊ ಈ ಕೊಬ್ಬರಿನ ನೀಟಾಗಿ ನಾನು ಸಣ್ಣಕ್ಕೆ ಹೆಚ್ಕೊಂಡಿಲ್ಲ. ಕೆಲವೊಂದು ಟೈಮ್ ಅದು ಒಂದೊಂದು ಜಾರಕ್ಕೆ ಸಿಗುತ್ತೆ, ಒಂದೊಂದು ಜಾರಕ್ಕೆ ಸಿಗಲ್ಲ. ಆಗ ಉಂಡೆ ಮಾಡೋಕ್ಕೆ ಹಿಂಸೆ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಜಸ್ಟು ಮಿಕ್ಸಿನಲ್ಲಿ ಹಾಕಿ ಒಂದೇ ಒಂದು ರೌಂಡ್ ತೊಗೋಬೇಕು, ಜಾಸ್ತಿ ಎಲ್ಲ, ಜಸ್ಟ್ ಒಂದು ರೌಂಡ್ ತೊಗೊಳ್ಳಿ. ಅದಕ್ಕೆ ನೋಡಿ ಒಂದು ಕಪ್ ಆಗುವಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ. ಹಾಗೆ ಇದು ಫಸ್ಟ್ ಕ್ವಾಲಿಟಿಲಿರುವಂಥ ಖರ್ಜೂರ ತೊಗೊಂಡಿದ್ದೀನಿ. ಸೊ ಸಾಫ್ಟಾಗಿದೆ, ತುಂಬ ಸಾಫ್ಟಾಗಿದೆ. ಸೊ ನೀವು ಕೂಡ ಈ ಥರ ಫಸ್ಟ್ ಕ್ವಾಲಿಟಿನ ಯೂಸ್ ಮಾಡಿದ್ರೆ, ಯಾಕೆಂದರೆ ನಾವೇ ತಿನ್ನೋದ್ರಾಗಿರೋದ್ರಿಂದ ಬಹಳ ಹೆಲ್ದಿಯಾಗಿರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ. ರಫ್ ಆಗಿರಬಾರ್ದು ಖರ್ಜೂರ, ಇದಕ್ಕೆ ಸಾಫ್ಟಾಗಿರೋಂಥದ್ದನ್ನು ಯೂಸ್ ಮಾಡಬೇಕು. ಅದೇ ಹೇಳ್ತೇನಲ್ಲಿ 1/4 ಕಪ್ ಆಗುವಷ್ಟು ನಾನು ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದು ಅಷ್ಟೇ ಕ್ವಾಲಿಟಿ ಇರುವಂಥ ದ್ರಾಕ್ಷಿನ ತೊಗೊಳ್ಳಿ. ಇಲ್ಲಿ ನಾವು ಸ್ವೀಟ್ಗೆ ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ, ದ್ರಾಕ್ಷಿ ಮತ್ತು ಖರ್ಜೂರ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ದ್ರಾಕ್ಷಿದು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇದು ಯಾವುದನ್ನು ಹುರಿದಿಲ್ಲ. ಸೊ ನಾನು ಆಗಲೇ ಹೇಳ್ದಾಗೇ ಸಿಂಪಲ್ಲಾಗಿ ವಿತಿನ್ ಒಂದು 5 to 10 ಮಿನಿಟ್ಸ್ ಒಳಗಡೆ ಆಗುವಂಥ ಒಂದು ಲಡ್ಡು ರೆಸಿಪಿ. ಸೊ ಇದಂತೂ ನಮ್ಮ ಕಡೆ ಬಾಣ್ತಿರಿಗೆ, ಬಸ್ರಿ ಆದಾಗ, ಮೆಚೂರಾದ ಹೆಣ್ಮಕ್ಳಿಗೆ ಎಲ್ಲರೂ ಕೂಡ ನಾವು ನಮ್ಮ ಮನೆಯಲ್ಲಿ ಮಾಡಿಕೊಡ್ತಿದ್ರು. ಈಗ ನಾವು ಮಾಡಿಕೊಡ್ತಾ ಇದ್ದೀವಿ. ಅಷ್ಟು ಅದ್ಭುತವಾಗಿರುತ್ತೆ. ಸೊ ಹಾಗಾದರೆ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಹೇಳಿದಾಗೆ ಫಸ್ಟ್ ಈ ಕೊಬ್ಬರಿನೆಲ್ಲ ನಾವು ಈ ಜಾರ್ಗೆ ಹಾಕ್ಕೊಂಡು ನಾನು ಹೇಳಿದಾಗೆ ಜಸ್ಟ್ ಒಂದೇ ಒಂದು ರೌಂಡ್ ಮಾಡ್ಕೊಳ್ಳಿ. ನೀವೇನಾದರೂ ತುರಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಡೈರೆಕ್ಟಾಗಿ ಸಣ್ಣ ಪೀಸ್ ಮಾಡಿ ಜಾರಿಗೆ ಹಾಕ್ಕೋಬೋದು. ಅದೇ ನಾನು ಹೇಳಿದಾಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಹಿಂಸೆ ಆಗ್ಬೋದು, ಯಾಕೆಂದರೆ ಎಲ್ಲ ಕೂಡ ಜಾರಿಗೆ ಸಿಗೋದಿಲ್ಲ. ನೋಡಿ, ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು ನಾನು ಜಸ್ಟ್ ಒಂದೇ ಒಂದು ರೌಂಡ್ ತೊಗೋತೀನಿ. ಇದು ಒಂದು ರೌಂಡ್ ತೊಗೊಳೋದ್ರಿಂದ ಕ್ವಿಕ್ಕಾಗುತ್ತೆ ತುರಿದ್ರೆ ಅಂತ. ಸೊ ಈಗ ನಾನು ಫಸ್ಟು ಕೊಬ್ಬರಿನ ಒಂದು ರೌಂಡ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತರಿಯಾಗಿ ನಾವು ಮಾಡಿಕೊಂಡ್ರೆ ಸಾಕು. ತುಂಬ ಫೈನ್ ಪೌಡ್ರ್ ಮಾಡ್ಕೋಬೇಡಿ, ಕಷ್ಟ ಆಗುತ್ತೆ, ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ. ನೋಡಿ, ಸ್ವಲ್ಪ ಲೈಟಾಗಾದರೆ ಸಾಕು. ಈಗ ಇದಕ್ಕೆ ನಾನು ತೊಗೊಂಡಿರುವಂಥ ಗೋಡಂಬಿ ಹಾಗೆಯೇ ಬಾದಾಮಿ, ಇದೂ ಅಷ್ಟೇ ಜಾಸ್ತಿ ಪೌಡ್ರ್ ಮಾಡ್ಕೋಬಾರ್ದು. ನಿಮಗೆ ಗೊತ್ತಾಗುತ್ತಲ್ಲ, ಬಾಯಿಗೆ ಸಿಗಬೇಕು ಅದು ಲೈಟಾಗಿ. ಸ್ವಲ್ಪ ಕ್ರಷ್ ಮಾಡ್ಕೋತೀನಿ ಇದನ್ನು ಕೂಡ. ಇಷ್ಟು ಕ್ರಷ್ ಆಗಿದ್ರೆ ಸಾಕು. ಸೊ ಇದನ್ನು ಕೂಡ ಸೇರಿಸ್ಕೋತೀನಿ. ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಸೊ ನಾವು ಹೊರಗಡೆ ತಿನ್ನೋದಕ್ಕಿಂತ ಸಿಂಪಲ್ಲು ಅನಿಸುತ್ತೆ ಮನೆಯಲ್ಲೇ, ಬಟ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ನಮ್ಮ ಮನೆಯಲ್ಲ ನಮ್ಗೆ ಯಾವಾಗಲೂ ಮಾಡಿಕೊಡ್ತಿದ್ರು. ಸೊ ನಾವು ಈಗಲೂ ಮಾಡ್ಕೊಂಡು ತಿಂತೀವಿ, ಅದಕ್ಕೇನು ಟೈಮು ಅಂತೆಲ್ಲ. ಸೊ ಇದು ವಿಂಟರ್ ಸ್ಪೆಷಲ್ ಅಂತಲೇ ನಾನು ಸ್ಟಾರ್ಟಿಂಗ್ ಹೇಳಿದಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಫೈನಲಿ ಇದಕ್ಕೆ ನಾವು ಸ್ವೀಟ್ ಏನು ಸೇರಿಸ್ಕೋತಾ ಇಲ್ಲ ಅಲ್ವಾ ಜಾಸ್ತಿ. ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಈ ಒಣ ದ್ರಾಕ್ಷಿನೂ ಅಷ್ಟೇ ಸ್ವಲ್ಪ ಕ್ವಾಲಿಟಿ ಇರೋದು, ಸಾಫ್ಟ್ ಆಗಿರೋದು ತೊಗೊಳ್ಳಿ. ಹಾರ್ಡ್ ಆಗಿರೋದಿದ್ರೆ ಉಂಡೆ ಕಟ್ಟಕ್ಕೆ ಭಾಳ ಹಿಂಸೆ ಆಗುತ್ತೆ. ಹಾಗೆ ಡೇಟ್ಸು ಇದೂ ಅಷ್ಟೇ ಸ್ವೀಟ್ಗೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಎಷ್ಟು ಬೇಕಾದರೂ ಸೇರಿಸ್ಕೋಬೋದು. ಈಗ ಇದೂ ಅಷ್ಟೇ ಸ್ವಲ್ಪ ನಾನು ಇದೂ ಅಷ್ಟೇ ಲೈಟಾಗಿ ಕ್ರಷ್ ಮಾಡ್ಕೊತೀನಿ ಅಷ್ಟೇ. ಇದನ್ನೇನು ಫೈನ್ ಪೇಸ್ಟ್ ಮಾಡ್ಕೊಳ್ಳಲ್ಲ, ಲೈಟಾಗಿ ಪೇಸ್ಟ್ ಮಾಡ್ಕೊತೀನಿ. ಇಷ್ಟಾದರೆ ಸಾಕು.
ಸೊ ಇದನ್ನು ಅಷ್ಟೇ ನೀಟಾಗಿ ಈಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿ ತಿಂತಾ ಇದ್ದರೆ ಅದು ಮಜಾನೇ ಬೇರೆ. ಸೊ ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ಸೊ ನೀಟಾಗಿ ಈಗ ಜಾರಲ್ಲಿರುವಂಥ ದ್ರಾಕ್ಷಿ ಇದನ್ನೆಲ್ಲ ಸೇರಿಸ್ಕೊತೀನಿ. ನೋಡಿ ಈಗ 1 ಟೀ ಸ್ಪೂನ್ ಆಗೋಷ್ಟು ಏನು ತೊಗೊಂಡಿದೆ ಗಸಗಸೆ ಇದಿಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಕಲಸೋಕ್ಕೆ ಉಂಡೆ ಕಟ್ಟೋಕ್ಕೆ ಹಿಂಸೆ ಆಯಿತು ಅಂದರೆ ಹನಿನ ಸೇರಿಸ್ಕೋಬೋದು. ಜೇನುತುಪ್ಪ ಒಳ್ಳೆ ಕ್ವಾಲಿಟಿ ಇರುವಂಥ ಜೇನುತುಪ್ಪನ ನೀವು ನೀಟಾಗಿ ಸೇರಿಸ್ಕೋಬೋದು. ಈ ಥರ ಫಸ್ಟ್ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಅದು ಕೊಬ್ಬರಿಗೆಲ್ಲ ನೀಟಾಗಿ ಹೊಂದುತ್ತೆ. ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಈ ಹದಕ್ಕೆ ಬರುತ್ತೆ, ಅಂದರೆ ನಿಮಗೆ ಗೊತ್ತಾಗುತ್ತೆ ಅದು ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ದ್ರಾಕ್ಷಿ ಜೊತೆಗೆ ಈ ಒಂದು ಬಾದಾಮಿ ಎಲ್ಲ ಬಾಯಿಗೆ ತಿಂತಾಯಿದ್ರೆ ಮಜಾನೇ ಬೇರೆ. ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ. ದೇಸಿ ಗೀ ಆಗಬೇಕು ಅಂದರೆ ನಮ್ಮ ಮನೆಯಲ್ಲೇ ಕಾಯಿಸಿರುವಂಥ ಹಸುವಿನ ತುಪ್ಪ. ನೋಡಿ ಎಷ್ಟು ನೀಟಾಗಿ ಉಂಡೆ ಬಂತು. ಬೇರೆ ಏನೂ ನಾನು ಇದಕ್ಕೆ ಸೇರಿಸ್ಕೊಂಡಿಲ್ಲ ಅಷ್ಟೇ. ನಾನು ಲಾಸ್ಟಲ್ಲಿ ಹೇಳ್ದಾಗೇ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೇ ಸ್ವೀಟ್ ಅಂಶ ಏನಾದ್ರು ಕಮ್ಮಿ ಆಯಿತು ಅಂದರೆ ನೀವು ಕ್ವಾಲಿಟಿ ಇರುವಂಥ ಲ್ಯಾಂಡೆಡ್ ಸಿರಪ್ ಹನಿ ಬರುತ್ತಲ್ಲ ಯಾವ್ದಾದ್ರು ಸರಿ ಬ್ರ್ಯಾಂಡು. ಸೊ ನಾನು ತೋರಿಸಿರುವಂಥ ಮೆಷರ್ಮೆಂಟ್ ಕರೆಕ್ಟಾಗಿರೋದ್ರಿಂದ ನಿಮ್ಗೆ ಇದೇನು ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ. ಟೇಸ್ಟ್ ವೈಸ್ ಅಂತೂ ನಾನಂತೂ ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ಹೊರ್ಗಡೆದು ತಿನ್ನೋದಕ್ಕೂ ಈ ಒಂದು ಲಾಡು ತಿನ್ನೋದಕ್ಕೂ ಬಹಳನೇ ಡಿಫ್ರೆಂಟ್ ಇರುತ್ತೆ ಮತ್ತು ಡಿಫ್ರೆನ್ಸ್ ಆಗಿರುತ್ತೆ. ಅದಕ್ಕೂ ಇದಕ್ಕೂ ಬಹಳನೇ ಲಾಟ್ ಆಫ್ ಡಿಫ್ರೆನ್ಸೇ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಈಗ ಇದೇ ರೀತಿಯಲ್ಲೇ ನಾನು ಎಲ್ಲವನ್ನು ಕೂಡ ನೀಟಾಗಿ ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳಿ. ಇದನ್ನು ನೀವು ಏರ್ಟೈಟ್ ಕಂಟೈನರ್ ಬಾಕ್ಸಿದ್ರೆ ಆರಾಮಾಗಿ 1 ವೀಕು ಅಥವಾ ಒಂದು 20 ಡೇಸೇ ಆರಾಮಾಗಿ ಈಚೆಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಇದಕ್ಕೆ ಯಾವುದೇ ರೀತಿ ನಾವು ಬೇರೆ ಇಂಗ್ರೀಡಿಯೆಂಟ್ಸು ಲಿಕ್ವಿಡ್ ಎಲ್ಲ ಏನು ಸೇರಿಸದೇ ಇರೋದ್ರಿಂದ ಸೊ ಚೆನ್ನಾಗಿರುತ್ತೆ. ಸೊ ಎಳ್ಳನ್ನು ನಾನು ಹಾಕ್ತಿದ್ದೆ, ಯಾಕೆಂದರೆ ನಮ್ಮ ಕಡೆ ಎಲ್ಲ ಬಾಣ್ತಿರ್ಗೆ ಮಾತ್ರ ಎಳ್ಳು ಹಾಕ್ಕೊಡ್ತಾರೆ. ಬಸ್ಸಿಗೆಲ್ಲ ಮಾಡುವಾಗ ಅದನ್ನು ಎಳ್ಳನ್ನು ಸೇರಿಸಲ್ಲ. ಯೂಶ್ವಲಿ ಬಿಳಿ ಎಳ್ಳು ಹಾಕಿದ್ರೆ ಅದು ಒಂದು ಅದ್ಭುತ ರುಚಿ ಕೊಡುತ್ತೆ. ಬಟ್ ನಾವು ಇದಕ್ಕೆ ಬಸ್ರಿಗೆ ಕೊಡ್ತಾ ಇರೋದ್ರಿಂದ ನಮ್ಮ ಕಡೆ ಎಲ್ಲ ಬಿಳಿ ಎಳ್ಳನ್ನು ಸೇರಿಸೋಲ್ಲ. ಸೊ ಇದೇ ರೀತಿ ನಾನು ಎಲ್ಲವೂ ಕೂಡ ನೀಟಾಗಿ ಉಂಡೆಗಳನ್ನ ಮಾಡ್ಕೊತೀನಿ. ಸೊ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನೀವು ಎಷ್ಟೊತ್ತು ಬೇಕಾದ್ರೂ ಇಟ್ಕೋಬೋದು, ಇದನ್ನು ಎಷ್ಟೊತ್ತು ಬೇಕಾದ್ರೂ ಉಂಡೆ ಕಟ್ಕೋಬೋದು, ಹಾಗೆ ಇರುತ್ತೆ. ಇದೇನು ಮೆಲ್ಟ್ ಆಗೋದಾಗಲಿ ಅಥವಾ ಉಂಡೆ ಬರಲ್ಲ ಅಂತ ಅನ್ನೋದಾಗಲಿ ಏನೂ ಇರೋದಿಲ್ಲ. ಸೊ ಇದೇ ರೀತಿಯಲ್ಲೇ ನೋಡಿ ನೀಟಾಗಿ ನಾನು ಉಂಡೆಗಳನ್ನ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಎಲ್ಲವನ್ನು ಕೂಡ ಈಗ ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಯೂಸ್ ಮಾಡಿದ್ದು 1 ಕೊಬ್ಬರಿ, ಬಟ್ ಆಗಿದ್ದು ಎಷ್ಟು ಉಂಡೆಗಳು ನೋಡೋಕ್ಕಷ್ಟೇ ಇಲ್ಲ. ಇದು ತಿನ್ನೋವಾಗಂತೂ ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ, ಬಾಯಲ್ಲಿಟ್ರೆ ಅಷ್ಟು ಅದ್ಭುತ ರುಚಿ ಕೊಡುತ್ತೆ. ಮತ್ತು ಯಾರು ಇದನ್ನು ಬೇಕಾದರೆ ಶುಗರ್ ಪೇಷಂಟ್ಗಳು ತಿನ್ಬೋದು. ಯಾಕಂದರೆ ಇದಕ್ಕೆ ನಾವು ಯಾವುದೇ ರೀತಿಯಂಥ ಸಕ್ಕರೆ ಆಗಲಿ ಬೇರೆ ಜಾಗರಿ ಆಗಲಿ ಏನೂ ಯೂಸ್ ಮಾಡದೇ ಇರೋದು, ನ್ಯಾಚುರಲಾಗಿ ಡೇಟ್ಸಲ್ಲೇ ಮಾಡಿರೋದ್ರಿಂದ ದ್ರಾಕ್ಷಿಯಿಂದ ಒಂದು ಅದ್ಭುತ ರುಚಿಯಾಗಿರುವಂಥ ಮತ್ತು ಹೆಲ್ದಿಯಾಗಿರುವಂಥ ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಕು ಮತ್ತು ಶೇರು ಮರಿಬೇಡಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇದನ್ನು ಹೇಳಿ ನೀವು ಕೂಡ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಹೇಗಿರುತ್ತೆ ಅಂತ. ಖಂಡಿತವಾಗ್ಲೂ ಬಹಳ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.